ನಮ್ಮ ದೇಹ ಇದೆ, ದೇಹದಲ್ಲಿ ಒಂದು ಮನಸ್ಸಿದೆ, ಮನಸ್ಸಿನಲ್ಲಿ ಒಂದು ಆತ್ಮ ಇದೆ. ಆತ್ಮ ಅಂದರೆ ಏನು ಅಂದರೆ, ಇವಾಗ ನೀವು ಯಾವುದಾದ್ರೂ ಒಂದು ಇಷ್ಟವಾದ ಒಂದು ಮೂವಿ ಇರ್ಬೋದು, ಅಥವಾ ಒಬ್ಬರು ಇಷ್ಟವಾದವ್ರನ್ನ ಮೀಟ್ ಮಾಡಬೇಕಂತ ಇರ್ಬೋದು, ಅಥವಾ ಇಷ್ಟವಾದ ಜಾಗಕ್ಕೆ ಹೋಗಬೇಕು ಅಂತ ನೀವು ಆಸೆ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ. ಅದು ತುಂಬ ದಿನ ಆದಮೇಲೆ ಆ ಆಸೆ ಈಡೇರುತ್ತೆ. ಆವಾಗ ನಿಮ್ಗೇನು ಅನಿಸುತ್ತೆ? ಈಗ ಆತ್ಮತೃಪ್ತಿ ಆಯಿತು, ಈಗ ಇಷ್ಟವಾದ ತಿಂಡಿ ತಿಂದರೂ ಕೂಡ ನೀವು ಅಂತೀರ ನನ್ನ ಆತ್ಮತೃಪ್ತಿ ಆಯಿತು. ಅಂದರೆ ನಿಮ್ಮ ಆತ್ಮ ಅನ್ನೋ ಪದ ನಿಮ್ಮ ಬಾಯಿಂದ ಆಟೋಮೆಟಿಕ್ಕಾಗಿ ಬರುತ್ತೆ. ಅಂದರೆ ಒಳಗಡೆಯಿಂದ, ಆ ದೇಹದ ಒಳಗಡೆಯಿಂದ ಮನಸ್ಸಿಗೆ ಹೋಗಿ ಮನಸ್ಸಿಂದ ಆತ್ಮಕ್ಕೆ ಹೋಗುತ್ತೆ. ಅಂದರೆ ಸಂಪೂರ್ಣ ತೃಪ್ತಿ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಆತ್ಮದಲ್ಲಿ. ಇದನ್ನು ನಾನು ಹೇಳ್ಕೊಡ್ತಾ ಇರೋದು. ಸೊ ನಿಮ್ಮ ಆತ್ಮ ಏನಿದೆ ಅದು ಕೆಲವೊಂದು ಸರಿ ದಣಿದಿರುತ್ತೆ. ಅದನ್ನು ನೀವು ನಿಮ್ಮ ದಣಿದಿರುವ ಆತ್ಮ ಅಂದರೆ ಏನು, ಅದರ ಅರ್ಥ ಏನು ಅಂದರೆ, ಕೆಲವೊಮ್ಮೆ ದಣಿದಿರುವ ನಿಮ್ಮ ದೇಹವಲ್ಲ, ಅಂದರೆ ನಿಮ್ಮ ದೇಹ ದಣಿಯಲ್ಲ, ನಿಮ್ಮ ಆಂತರಿಕ ಶಕ್ತಿ, ನಿಮ್ಮ ಭಾವನೆಗಳು, ನಿಮ್ಮ ಚೈತನ್ಯ, ಅದು ನಿಮ್ಮ ಆತ್ಮದಲ್ಲಿದೆ, ಅದು ದಣಿದಿರುತ್ತೆ. ನೀವು 8 ಗಂಟೆ ಕಾಲ ನಿದ್ರೆ ಮಾಡಿದರೂ ಕೂಡ, ಚೆನ್ನಾಗಿ ತಿಂತಾ ಇದ್ರು, ನೀವು ವಿಶ್ರಾಂತಿ ಪಡೆದರೂ ಸಹ ನೀವು ಇನ್ನೂ ಒಂಥರ ಟಯರ್ಡ್ ಆಗಿರೋ ಥರ, ದಣಿದೋರ್ ಥರ, ಒಂಥರ ಅಂತ ಖಾಲಿಪಂತರ, ನಿಮಗೆ ಯಾವುದೋ ಒಂದು ಮೋಟಿವೇಶನ್ ಇಲ್ಲದೆ ಥರ ಅನುಭವ ನೀವು ಅನುಭವಿಸಿರ್ಬೋದು. ಇದು ದೈಹಿಕ ಆಯಾಸ ಅಲ್ಲ, ಇದು ನಿಮ್ಮ ಆಧ್ಯಾತ್ಮಿಕ ಆಯಾಸ. ಆತ್ಮವನ್ನು ತೃಪ್ತಿಪಡಿಸೋದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ನೀವು ಇದನ್ನೆಲ್ಲ ಹೊತ್ಕೊಂಡು ಹೋದಾಗ ನಿಮ್ಮ ಆತ್ಮ ಏನಾಗುತ್ತೆ, ದಣಿಯುತ್ತೆ. ಏನನ್ನು ಹೊತ್ಕೊಂಡು ಹೋದಾಗ ಅಂದರೆ, ನೀವು ಆಯಾಸ, ಒಂದು ಯಾವುದೊಂದು ಮೋಟಿವೇಶನ್ ಇಲ್ಲದೆ ಬದುಕೊಳ್ಳೋದು, ವಿಶ್ರಾಂತಿ ಇಲ್ಲದೆ ಇರೋದು, ಚೆನ್ನಾಗಿ ನಿದ್ದೆ ಮಾಡದೇ ಇರೋದು, ಇದನ್ನೆಲ್ಲ ನೀವು ಹೊತ್ಕೊಂಡು ಹೋದಾಗ ನಿಮ್ಮ ಆತ್ಮ ಏನಾಗುತ್ತೆ, ದಣಿಯುತ್ತೆ. ತುಂಬ ಭಾವನಾತ್ಮಕ ಹೊರೆಗಳು, ಎಮೋಷನ್ಸ್ ನೀವು ನಿಮ್ಮ ತಲೆ ಮೇಲೆ ಇಟ್ಕೊಂಡು ಹೋದಾಗ ನಿಮ್ಮ ಆತ್ಮ ದಣಿಯುತ್ತೆ. ನೀವು ಯಾರಿಗಾದರೂ ಏನಾದರೂ ನೋವು ಮಾಡಿರ್ತೀರಿ, ಅಥವಾ ಅವರು ನಿಮಗೆ ನೋವು ಮಾಡಿರ್ತಾರೆ ಅಂದ್ಕೊಳ್ಳಿ, ನೀವು ಅವ್ರನ್ನ ಕ್ಷಮಿಸಲ್ಲ. ನೀವು ಕ್ಷಮಿಸಿದ್ರೆ ಏನಾಗುತ್ತೆ ಅಂದರೆ, ನಿಮ್ಮ ಮನಸ್ಸಿನ ಭಾರ ಇರುತ್ತೆ. ಇವಾಗ ನೀವು ಬಾಯಿಂದನೇ ಬಂದಿರ್ತೀವಿ, ಕೆಲಸ ನೀವು ಅನುಭವ ಮಾಡಿರ್ಬೋದು. ನೀವು ಒಬ್ಬರನ್ನ ಕ್ಷಮಿಸಿದಾಗ ನಿಮ್ಮ ಭಾರ ಇರುತ್ತೆ. ಅಥವಾ ಅಪರಾಧ ಭಾವನೆ, ಏನಾದರೂ ನೀವು ಯಾರಾದರೂ ನೋವು ಮಾಡಿದಾಗ, ಯಾವುದಾದ್ರೂ ಒಂದು ಅಪರಾಧ ಮಾಡಿದಾಗ ಆ ಅಪರಾಧ ಭಾವನೆ ಏನಿರುತ್ತೆ ಅದೆಲ್ಲ ಏನಾಗುತ್ತೆ, ಆ ಭಾವನಾತ್ಮಕ ಹೊರೆಗಳನ್ನ ನೀವು ಹೊಟ್ಕೊಂಡು ಹೋದಾಗ ನಿಮ್ಮ ಆತ್ಮ ತೃಪ್ತಿ ಇರಲ್ಲ, ನಿಮ್ಮ ಆತ್ಮಕ್ಕೆ ತೃಪ್ತಿ ಇರಲ್ಲ. ನಿರಂತರ ಒತ್ತಡ, ಅತಿಯಾಗಿ ಯೋಚಿಸೋದು, ಅಥವಾ ಎಲ್ಲರನ್ನ ಮೆಚ್ಚಗೆ ಪ್ರಯತ್ನಿಸೋದು, ಇದೆಲ್ಲ ಭಾವನಾತ್ಮಕ ಹೊರೆ. ಸೊ ಪ್ರಕೃತಿ, ಮೌನ ಮತ್ತು ಶಾಂತಿಯಿಂದ ಸಂಪರ್ಕ ಕಡಿತಗೊಂಡಾಗ, ಅಂದರೆ ಈ ನೇಚರಿಂದ, ಈ ಪ್ರಕೃತಿಯಿಂದ ಮೌನವಾಗಿಲ್ಲದೆ ಇರೋದು, ಏನಾದರೂ ತಲೆಯಿಂದ ಯೋಚನೆ ಮಾಡ್ಕೊಂಡೇ ಇರೋದು, ಈ ಥರ ಮಾಡಿದಾಗ ನಮ್ಮ ಆತ್ಮಕ್ಕೆ ಯಾವುದೇ ಶಾಂತಿ ಇರಲ್ಲ. ಅದರಿಂದ ನಾವು ಡಿಟ್ಯಾಚ್ ಆಗಿರ್ತೀವಿ, ಸಂಪರ್ಕವನ್ನು ಕಡಿತಗೊಂಡಿರ್ತೀವಿ, ಆ ಥರ ಜೀವನ ಮಾಡ್ತಾ ಇರ್ತೀವಿ. ಆವಾಗ ನಮ್ಮ ಆತ್ಮ ತೃಪ್ತಿ ಇದೆ. ಸೊ ನಿಮ್ಮ ಆತ್ಮ ದಣಿದಿದೆ ಅನ್ನೋದಕ್ಕೆ 5 ಚಿಹ್ನೆಗಳನ್ನು ಹೇಳ್ತೀನಿ. ಮೊದಲನೇದು ಮೊದಲೇ ಹೇಳಬೇಕಂದ್ರೆ, ವಿಶ್ರಾಂತಿ ಪಡೆದ ನಂತರ ಕೂಡ ನಿಮಗೆ ದಣಿದಿರೋ ಥರ ಭಾವನೆ. ಯಾಕಂತಂದರೆ ನಿಮ್ಮ ಮನಸ್ಸು ನಿದ್ರೆ ಮಾಡ್ತಾ ಇಲ್ಲ. ನೀವು ನಿದ್ರೆಯಲ್ಲಿ ವಿಶ್ರಾಂತಿ ತಗೋತಾ ಇದ್ದೀರಾ ಅಂತ ಅನ್ಕೊತೀರಾ. ಆದರೆ ನೀವು ನಿದ್ರೆ ಮಾಡ್ತಾ ಇದ್ರು ಕೂಡ ನೀವು ರಾತ್ರಿಡೀ ಯಾವುದೋ ಒಂದು ಆಲೋಚನೆಗಳು, ಯಾವುದೋ ಒಂದು ಚಿಂತೆಗಳು, ಕೆಲವೊಂದು ಭಾವನೆಗಳು ಪುನರಾವರ್ತಿಸ್ತಾನೆ ಇರ್ತವೆ. ಯಾವುದೇ ಒಂದು ಭಾವನೆಗಳು, ಏನೋ ಒಂದು ನೀವು ಒಂದು ತಪ್ಪು ಮಾಡಿದೇನೋ, ಅಥವಾ ಯಾರಿಗಾದರೂ ಏನಾದರೂ ಹೇಳಬೇಕಾಗಿತ್ತು, ಹೇಳಿ ಬಂದ ಇಲ್ವಾ, ಯಾವುದಾದ್ರೂ ಕೆಲಸ ಅರ್ಧಕ್ಕೆ ನಿಂತ, ಸುಮಾರು ಆಲೋಚನೆಗಳು ನಮ್ಮ ನಿದ್ದೆನಲ್ಲಿ ನಮ್ಮನ್ನು ಕಾಡ್ತಾನೆ ಇರ್ತವೆ. ಸೊ ಆತ್ಮಕ್ಕೆ ಯಾವತ್ತೂ ಶಾಂತಿ ಸಿಗಲ್ಲ. ಅದರಿಂದ ಎರಡನೇದು, ನೀವು ಸಂಪರ್ಕ ಕಡಿತಗೊಂಡಿದ್ದೀರಿ ಅಥವಾ ಒಂಥರ ಮರಗಟ್ಟಿದ್ದೀರಿ ಅಂತ ಭಾವಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಯಾವುದರಿಂದಾದರೂ ನೀವು ಡಿಟ್ಯಾಚ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮನ್ನು ಸಂತೋಷಪಡಿಸ್ತಾ ಇದ್ದ ವಿಷಯಗಳು ಇನ್ನು ಮುಂದೆ ನಿಮ್ಮನ್ನು ಅವು ಮೋಟಿವೇಶನ್ ಮಾಡಲ್ಲ, ಪ್ರಚೋದಿಸೋದಿಲ್ಲ ಕೂಡ. ಇದೇನಾಗುತ್ತೆ ಅಂದರೆ, ಇದು ನಿಮ್ಮ ಒಂದು ಡಿಪ್ರೆಷನ್ಗೆ, ಖಿನ್ನತೆಗೆ, ಇದು ನಿಮ್ಮ ಆಂತರಿಕ ಸ್ವಭಾವದಿಂದ ಸಂಪರ್ಕ ಏನಾಗುತ್ತೆ, ಕಡಿತಗೊಳ್ತಾ ಹೋಗುತ್ತೆ. ಸೊ ಮೂರನೇದು, ನಿಮ್ಮ ಮೌನವನ್ನು ನೀವು ಹಂಬಲಿಸ್ತೀರಿ, ಆದರೆ ಶಬ್ದದಿಂದ ಸುತ್ತುವರೆದಿದ್ದೀರಿ. ಅಂದರೆ ನಿಮಗೆ ಕೂಡ ನೀವು ಮೌನ ಅನ್ನೋದು ನಿಮಗೆ ಬೇಕಾಗಿದೆ, ಆದರೆ ನಿಮ್ಮ ಸುತ್ತಮುತ್ತ ಆಲೋಚನೆಗಳಿಂದ ನೀವು ಸುತ್ತುವರೆದಿದ್ದರೆ ನೀವು ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಸೊ ನಿರಂತರ ಫೋನ್ಗಳು, TV, ಸಾಮಾಜಿಕ ಮಾಧ್ಯಮ, ಜನಗಳು, ನಿಮ್ಮ ಮನಸ್ಸು, ಇವೆಲ್ಲ ಏನಾಗುತ್ತೆ, ನಿಮ್ಮ ಮನಸ್ಸನ್ನು ಯಾವತ್ತಿಗೂ ಶಾಂತವಾಗಿಡೋಕ್ಕೆ ಬಿಡಲ್ಲ. ಮೌನವು ಆತ್ಮಕ್ಕೆ ಆಹಾರ ಆಗಿದೆ. ಆತ್ಮದ ಆಹಾರ ಏನು ಹೇಳಿ? ಮೌನ. ಆತ್ಮದ ಆಹಾರ ಮೌನ. ಆದರೆ ಹೆಚ್ಚಿನ ಜನ ಅದಕ್ಕಾಗಿ ಹಸಿದಿದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ ಅದು. ಇನ್ನು 4ನೇದು ಹೇಳಬೇಕು ಅಂದರೆ, ನೀವು ಎಲ್ಲನೂ ಅತಿಯಾಗಿ ಯೋಚಿಸ್ತೀರ. ಎಷ್ಟು ಯೋಚನೆ ಮಾಡಬೇಕು, ಅಷ್ಟು ಮಾಡ್ತಾ ಇಲ್ಲ, ನೀವು ಅತಿಯಾಗಿ ಯೋಚಿಸ್ತಾ ಇದ್ದೀರ. ನಾವು ನಿರಂತರ ಭಯ ಅಥವಾ ಏನಾದರೂ ಒಂದು ಆಲೋಚನೆಗಳು ಬದುಕಿದಾಗ ನಮ್ಮ ಆತ್ಮ ಶಕ್ತಿಯನ್ನು ಕಳ್ಕೊತೀವಿ. ನಾವು ನಿರಂತರ ಭಯ ಅಥವಾ ಏನಾಗುತ್ತೋ ಏನೋ ಅನ್ನೋ ಒಂದು ಇದರಲ್ಲಿ ಇರ್ತೀವಲ್ಲ, ಭಯದಲ್ಲಿ ಇರ್ತೀವಲ್ಲ, ಆವಾಗ ಈ ಥರ ಆಲೋಚನೆಗಳಲ್ಲಿ ಬದುಕಿದಾಗ ನಮ್ಮ ಆತ್ಮ ನಮ್ಮನ್ನು ಕಳೆದುಕೊಳ್ಳುತ್ತೆ.
ಸೊ ಅತಿಯಾಗಿ ಹೆಚ್ಚೋದ್ರಿಂದ ದೈಹಿಕ ಕೆಲಸಕ್ಕಿಂತ ವೇಗವಾಗಿ ಆಧ್ಯಾತ್ಮಿಕ ಶಕ್ತಿ ಖಾಲಿ ಆಗ್ತಾ ಹೋಗುತ್ತೆ. ಇನ್ನು ಕೊನೆಯದಾಗಿ 5ನೇದಂದರೆ, ನೀವು ಹೊರಗೆ ನಗ್ತಾ ಇರ್ತೀರ, ಆದರೆ ಒಳಗೆ ಏನು ಅನಿಸ್ತಾ ಇದೆ, ನೀವು ಖಾಲಿಯಾಗಿದ್ದೀರ, ಅಲ್ಲೇನೂ ಇಲ್ಲ. ನಿಮ್ಮ ಮನಸ್ಸಿಗೆ ನಿಮ್ಮ ತೃಪ್ತಿ ಇಲ್ಲ, ನಿಮ್ಮ ಆತ್ಮಕ್ಕೆ. ನೀವು ಜಗತ್ತಿಗೆ ಮುಖವಾಡ ಧರಿಸ್ತಾ ಇದ್ದೀರ, ಎಲ್ಲ ಸರಿಯಾಗಿದೆ ಅಂತ ನಟಿಸ್ತಾ ಇದ್ದೀರ. ನಿಮಗೆ ನೀವೇನೇ ಮೋಸ ಮಾಡ್ತಾ ಇದ್ದೀರ, ನಿಮ್ಮ ಮುಂದೆ ನೀವೇ ನಟಿಸ್ತಾ ಇದ್ದೀರ, ನಾನು ಚೆನ್ನಾಗಿದ್ದೀನಿ, ನಾನು ಸುಂದರವಾಗಿದ್ದೀನಿ, ಅಥವಾ ನನ್ನಲ್ಲಿ ಏನೂ ಆಲೋಚನೆಗಳಿಲ್ಲ, ನಾನು ಖುಷಿಯಾಗಿದ್ದೀನಿ ಅಂತ. ಆದರೆ ನೀವು ಒಳಗೆ ಆಳವಾಗಿ ನಿಮ್ಮ ಹೃದಯ ಏನಾಗಿದೆ, ಭಾರವಾಗ್ತಾ ಹೋಗ್ತಾ ಇರುತ್ತೆ. ಸೊ ಹೃದಯ ಭಾರವಾಗ್ತಾ ಹೋದಾಗ ಅದರಿಂದ ಹೃದಯಾಘಾತದ ಅಪಾಯ ಹೆಚ್ಚಾಗ್ತಾ ಇರುತ್ತೆ. ಸೊ ನಿಮ್ಮ ಆತ್ಮ ಅದನ್ನು, ನಿಮ್ಮ ಆಲೋಚನೆಗಳ ಖಾಲಿ ಮಾಡಿದಾಗ ನಿಮ್ಮ ಆತ್ಮಕ್ಕೆ ಏನಾಗುತ್ತೆ, ಶಾಂತಿ ಸಿಗುತ್ತೆ. ಸೊ ನಿಮ್ಮ ಆತ್ಮಕ್ಕೆ ಆವಾಗಲೇ ಆಹಾರ ಸಿಗುತ್ತೆ. ಈ ಭಾವನಾತ್ಮಕ ಅಸಾಮರಸ್ಯ ಏನಾಗುತ್ತೆ, ನಿಮ್ಮ ಆಂತರಿಕ ಆಯಾಸವನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಸೊ ಏನಾಗುತ್ತೆ ಅಂದರೆ, ಈ ದಣಿದ ಆತ್ಮವನ್ನು ನಾವು ರೀಚಾರ್ಜ್ ಹೇಗೆ ಮಾಡೋದು, ಮೊಬೈಲನ್ನು ಹೇಗೆ ನಾವು ರೀಚಾರ್ಜ್ ಮಾಡ್ತೀವಲ್ಲ, ಹಾಗೆ ನಿಮ್ಮ ಆತ್ಮವನ್ನು ಹೇಗೆ ರೀಚಾರ್ಜ್ ಮಾಡೋದು ಅಂದರೆ, ಪ್ರತಿದಿನ ನೀವು ಮೌನದಲ್ಲಿ ಕುಳಿತುಕೊಳ್ಳೋದು. 5ರಿಂದ 10 ನಿಮಿಷಗಳು, ಕನಿಷ್ಠ 5ರಿಂದ 10 ನಿಮಿಷ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ನೀವು ಕೇವಲ 2 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ಸುಮ್ಮನೆ ಮೌನವಾಗಿ, ಅಥವಾ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಒಂದು ಕೋಣೆಯಲ್ಲಿ, ಅಲ್ಲಿ ಯಾವುದಾದ್ರು ಸದ್ದು ಗದ್ದಲ ಇಲ್ಲದೆ ಇರೋ ಒಂದು ಕೋಣೆಯಲ್ಲಿ ಸೇರಿಕೊಳ್ಳಿ, ಬಾಗಿಲನ್ನು ಮುಚ್ಕೊಳ್ಳಿ, ಕಣ್ಣನ್ನು ಮುಚ್ಕೊಳ್ಳಿ, ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ತಲೆಯಲ್ಲಿ ಏನು ಆಲೋಚನೆಗಳು ಬರ್ತಾ ಇರ್ತವೆ, ಬರಲಿ, ಲೆಟ್ ದೆಮ್ ಕಮ್. ಬಟ್ ನೀವು ಮೌನವಾಗಿರಿ ಒಂದು 5 ನಿಮಿಷ. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮ್ಮ ಸುತ್ತುವರೆದ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋ ಆಲೋಚನೆಗಳು ಒಂದೊಂದಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದು ಒಂದೇ ದಿನದಲ್ಲಿ ಸಾಧ್ಯ ಆಗಲ್ಲ. ಬಟ್ ದಿನದಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ ಅಂದರೆ, ನಿಮ್ಮ ತಲೆಯಲ್ಲಿ ಆಲೋಚನೆಗಳು ಕಡಿಮೆ ಆಗ್ತಾ ಬರುತ್ತೆ. 10 ನಿಮಿಷದಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಆಲೋಚನೆ ಕಡಿಮೆ ಆಗ್ತಾ ಬಂದಾಗ ನೀವು ಒಳಗಡೆ ಶಾಂತಿಯನ್ನು ಅನುಭವಿಸ್ತೀರ ನೀವು. ಸೊ ಮೌನವು ನಿಮ್ಮ ನಿಜವಾದ ಆತ್ಮಕ್ಕೆ ಮರುಸಂಪರ್ಕಿಸುತ್ತದೆ. ಮನಸ್ಸು ಶಾಂತವಾಗ್ತದೆ ಮತ್ತು ನಿಮ್ಮ ಆಂತರಿಕ ಶಾಂತಿ ಮತ್ತೆ ಹರಿಕೆ ಪ್ರಾರಂಭಿಸ್ತದೆ. ಸೊ ಮತ್ತು ಪ್ರಕೃತಿಯಲ್ಲಿ ನಿಮ್ಮ ಸಮಯವನ್ನು ಕಳೆಯಿರಿ. ಹೊರಗಡೆ ಹೋಗಿ ನೀರನ್ನು ಹರಿತಾ ಇರೋ ನೀರನ್ನು ನೋಡಿ, ಪ್ರಕೃತಿಯಲ್ಲಿ ಸ್ವಲ್ಪ ಹೊತ್ತ ಕಳೆಯಿರಿ. ಹುಲ್ಲಿನ ಹಾಸಿಗೆ ಮೇಲೆ ಬರಿಗಾಲಲ್ಲಿ ನಡೆಯಿರಿ. ಸೂರ್ಯಾಸ್ತವನ್ನು ವೀಕ್ಷಿಸಿ, ಪಕ್ಷಿಗಳನ್ನು ಆಲಿಸಿ. ನಮಗೆ ದೇವರು ಏನು ಪ್ರಕೃತಿ ಸೌಂದರ್ಯವನ್ನು ಏನು ಕೊಟ್ಟಿದ್ದಾನೆ ಅದನ್ನೆಲ್ಲ ವೀಕ್ಷಿಸಿ, ನೋಡಿ, ಆನಂದಿಸಿ, ಆಲಿಸಿ. ಪ್ರಕೃತಿ ನಿಮ್ಮ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ತದೆ ಮತ್ತು ಶಾಂತ ಕಂಪನಗಳಿಂದ ನಿಮ್ಮನ್ನು ತುಂಬುತ್ತದೆ ಸಕಾರಾತ್ಮಕವಾಗಿ. ಸೊ ಧ್ಯಾನ ಮಾಡಿ ಅಥವಾ ಪ್ರಾರ್ಥಿಸಿ. ಧ್ಯಾನ ಮನಸ್ಸನ್ನು ಶುದ್ಧೀಕರಿಸ್ತದೆ, ಆದರೆ ಪ್ರಾರ್ಥನೆ ನಿಮ್ಮ ಹೃದಯವನ್ನು ಶುದ್ಧಗೊಳಿಸ್ತದೆ. ಸೊ ಎರಡೂ ಭಾವನಾತ್ಮಕ ವಿಷಯವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ನಿಮ್ಮ ಆಂತರಿಕ ಬ್ಯಾಟ್ರಿಯನ್ನು ರೀಚಾರ್ಜ್ ಮಾಡ್ತವೆ. ಇವೆರಡು ಭಾವನಾತ್ಮಕ ವಿಷಯವನ್ನು ಬಿಡುಗಡೆ ಮಾಡ್ತದೆ ಮತ್ತು ನಿಮ್ಮ ಆಂತರಿಕ ಬ್ಯಾಟ್ರಿಯನ್ನು ರೀಚಾರ್ಜ್ ಮಾಡ್ತವೆ. ಸೊ ನೀವು ಇಷ್ಟಪಡುವ ಕೆಲವು ಕೆಲಸಗಳನ್ನ ಮಾಡಿ. ಅಂದರೆ ನಿಮಗೆ ಆತ್ಮತೃಪ್ತಿಗೆ, ಅಂದರೆ ನಿಮ್ಮ ಆತ್ಮತೃಪ್ತಿ, ಈಗ ಹೇಳಿದೆ ಆತ್ಮತೃಪ್ತಿ ಅಂದರೆ ಏನು, ನಮಗೇನು ಸಂತೋಷ ಆಗುತ್ತೆ, ನಮಗೇನು ಇಷ್ಟ ಆಗುತ್ತೆ ಅನ್ನೋದು, ನಮ್ಮ ಒಳಗಡೆ ಒಂದು ಮನಸ್ಸಿಗೊಂದು ಇಷ್ಟ ಆಗುತ್ತೆ, ಅದೇ ನೀವು ನಿಮಗೆ ಇಷ್ಟವಾಗುವ ಕೆಲಸಗಳನ್ನ ಮಾಡಿ. ಹಾಡಿ, ನೃತ್ಯ ಮಾಡಿ, ಡ್ರಾಯಿಂಗ್ ಮಾಡಿ, ಚಿತ್ರ ಬಿಡಿಸಿ, ಅಡುಗೆ ಮಾಡಿ, ಏನಾದರೂ ಬರೀರಿ, ಅಥವಾ ಇತರರಿಗೆ ಏನಾದರೂ ಸಹಾಯ ಮಾಡಿ. ಹಣಕ್ಕಾಗಿ ಅಲ್ಲದೆ ಇದ್ದರೂ ಅವರ ಸಂತೋಷಕ್ಕಾಗಿ, ನಿಮ್ಮ ಸಂತೋಷಕ್ಕಾಗಿ. ಈ ಉತ್ಸಾಹವು ನಿಮ್ಮ ಆತ್ಮಕ್ಕೆ ಒಂದು ಫ್ಯೂಯಲ್ ಥರ, ಇಂಧನ ಥರ ಇವು. ಸೊ ಕ್ಷಮಿಸಿ ಮತ್ತು ಬಿಟ್ಟು ಬಿಡಿ. ಅಂದರೆ ಒಬ್ಬರನ್ನ ಕ್ಷಮಿಸೋದನ್ನು ನಾವು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ನಿಮಗೋಸ್ಕರ, ನಿಮ್ಮ ಆತ್ಮತೃಪ್ತಿಗೋಸ್ಕರ, ನಿಮ್ಮ ಆತ್ಮಶಾಂತಿಗೋಸ್ಕರ ಯಾರದು ಗ್ರಜ್ಜಸ್ ನೀವು ತಲೆಯಲ್ಲಿ ಇಟ್ಕೋಬೇಡಿ. ಅವ್ರನ್ನ ಕ್ಷಮಿಸೋದನ್ನು ಕಲೀರಿ. ಅವ್ರು ನಿಮ್ಮ ಮೇಲೆ ತೋರಿಸಿರೋ ಕೋಪ ಅಥವಾ ಏನಾದರೂ ಇದ್ದರೆ ಅವ್ರ ಮೇಲೆ ಸೇಡ ತೀರಿಸ್ಕೊಳ್ಳೋದಾಗಲಿ, ಅಥವಾ ಅವ್ರ ಬಗ್ಗೆ ಏನಾದರೂ ನೆಗೆಟಿವ್ ಇಟ್ಕೋಬೇಡಿ. ಅವ್ರನ್ನ ಕ್ಷಮಿಸಿಬಿಡಿ, ಲೆಟ್ ದೆಮ್ ಗೋ ಅಂತ ಹೇಳಿ. ಕೋಪ ಅಥವಾ ಅಪರಾಧವನ್ನು ನೀವು ಹಿಡಿದಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಭಾರವಾದ ಕಲ್ಲುಗಳನ್ನ ಹೊತ್ಕೊಂಡಂತೆ ಇರುತ್ತೆ ನಿಮ್ಮ ಮನಸ್ಸಿಗೆ ಅದು ಭಾರವಾದ ಕಲ್ಲ, ನಿಮ್ಮ ದೇಹಕ್ಕಲ್ಲದೆ ಇದ್ದು ನಿಮ್ಮ ಆತ್ಮಕ್ಕೆ. ಸೊ ಕ್ಷಮೆ ಏನಾಗುತ್ತೆ, ನಿಮ್ಮ ಆತ್ಮವನ್ನು ಮತ್ತೆ ಹಾರಕ್ಕೆ ಮುಕ್ತಗೊಳಿಸ್ತದೆ. ಸೊ ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ನಿಮ್ಮ ಆತ್ಮ ಹೊಳಿತಾ ಇರುತ್ತೆ. ನಿಮ್ಮ ಆತ್ಮ ಹೊಳೆಯುವಾಗ ನಿಮ್ಮ ದೇಹ ಗುಣ ಆಗ್ತದೆ ಫ್ರೆಂಡ್ಸ್. ಮತ್ತು ನಿಮ್ಮ ದೇಹ ಗುಣ ಆದಾಗ ನಿಮ್ಮ ಜೀವನ ಅರಳುತ್ತದೆ. ನಮಸ್ಕಾರ.